ರಂಗ SSLCಯನ್ನ ಚುನಾವಣೆಗೆ ಎಲ್ಲಿ ಗೆಲ್ಲಿಸಿದ್ರಿಂದ ಈ ರೀತಿ ಎಡವಟ್ಟಾಗ್ತದೆ. ಅದ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ. ಯಾವ್ದಾದ್ರು ಸಭೆಯಲ್ಲಿ ಮಾತನಾಡುವಾಗ ಈ ಟಿಕೆಟ್ ಗ್ಯಾರಂಟಿ ಸ್ಕೀಮಿನ ಕಾರಣಕ್ಕಾಗಿ ಯಶ್ಪಾಲ್ ಅವರು ಮೊನ್ನೆ ಮಾತಾಡಿ ಆ ಬಿಜೆಪಿಯ ತುಂಬಾ ಜನ ಸ್ನೇಹಿತರನ್ನ ನಾನು ಕೇಳಿದೆ. ಅವ್ರ ಹೆಸರು ಹೇಳೋದು ಸರಿಯಾಗೋದಿಲ್ಲ. ಅವ್ರು ಕೇಳಿದಾಗೆಲ್ಲ ಹೇಳಿದ್ರು, ಅವರ ಶಬ್ದ ನನ್ನ ಶಬ್ದ ಅಲ್ಲ, ಮರಲೇನ ಲೆಕ್ಕ ಪಾತೇರಿ ಹೇಳಿದ್ರು. ಬಿಜೆಪಿಯವರು ಹೇಳಿದ್ರು, ಬಿಜೆಪಿಯವರು ಹೇಳಿದ್ರು. ಇನ್ನು ಸಾರ್ವಜನಿಕರನ್ನ ಕೆಲವ್ರನ್ನ ಆತ್ಮೀಯರನ್ನ ಕೇಳಿದೆ ಹೇಗೆ ಅಂತ, ಮಾತಾಡ್ಲಿಕ್ಕೆ ಇಲ್ಲ. ಯಾಕೆ ಅಂಡೆ ಪಿಕ್ಕಿ ಲೆಕ್ಕ ಇದು ಸತ್ಯ. ನಾನು ಇದನ್ನು ಮಾತಾಡುವಾಗ ನನಗೆ ಬೇಸರ ಆಗ್ತಾ ಇದೆ. ಒಬ್ಬ ಜನಪ್ರತಿನಿಧಿ ಮೇಲೆ, ಒಬ್ಬ ಶಾಸಕರ ಮೇಲೆ, ಮತ್ತು ನಾವೆಲ್ಲ ನೋಡಿದ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಬೆಳೆದು ಒಬ್ಬ ಶಾಸಕರಾಗಿದ್ದಾರೆ ಅಂತ ಹೇಳಿ ನಾವು ಸಮಾಧಾನ ಪಟ್ಟುಕೊಳ್ಳುವ ಅಂತಂದ್ರೆ ಇವು ನಾವೆಲ್ಲ ವಾಂತಿ ಮಾಡಿಕೊಳ್ಳುವ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಭಾರಿ ಬೇಸರ ಆಗ್ತಾ ಇದೆ. ಆದ್ರೆ ನಾನು ಮೊನ್ನೆ ಒಂದು ಮೀಡಿಯಾದ ಕತೆ ಹೇಳ್ಬೇಕು, ನಮ್ಮ ಯೂಟ್ಯೂಬ್ನವರಿಗೆಲ್ಲ ಗೊತ್ತಾಗ್ಲಿ ಅನ್ನೋ ಮೀಡಿಯಾ ಕತೆ, ಮೀಡಿಯಾ ಮನೆಯ ಕತೆ, ಸುದ್ದಿ ಮನೆಯ ಕತೆ. ಸುದ್ದಿ ಮನೆಯ ಕತೆ ಏನು ಅಂದ್ರೆ, ಮೊನ್ನೆ ಇವರು ಮಾತಾಡಿದಾಗ ಒಂದು ಪತ್ರಿಕೆಯಲ್ಲಿ ನ್ಯೂಸ್ ಡೆಸ್ಕಿನವರು ಚಂದ್ರಶೇಖರ್ ಸೆಕ್ರೆ ನ್ಯೂಸ್ ಬರೆಯುವಾಗ ಉಡುಪಿಯ ಮಿಸ್ಟೇಕ್ ಶಬ್ದ, ಉಡುಪಿಯ ಶಾ ಕಸರಾದ ಅಂತ ಬರ್ತಿದ್ದಾರೆ. ಮಿಸ್ಟೇಕ್, ಉಡುಪಿಯ ಶಾ ಕಸರಾದ. ಆಗ ಡೆಸ್ಕಿನ ಚೀಫ್ ಬಂದಿದ್ರು, ಅಯ್ಯೋ ದೇವರೇ, ಶಾಸಕರು ಅನ್ನುವುದು ಶಾ ಕಸ ಅಂತ ಆಗಿದೆ. ಆಗ ಅವರು ಹೇಳಿದಂತೆ ಬೈ ಮಿಸ್ಟೇಕ್ ನಾನು ಟೈಪ್ ಮಾಡಿದ್ದು, ಆದ್ರೆ ಅವ್ರು ಇರುವುದು ಹಾಗೆ, ಅವ್ರು ಇರುವುದು ಹಾಗೆ. ಆತನಿಗೆ ಅವ್ರಿಗೆ ನಾನು ಹೇಳ್ತೇನೆ, ನೀವು ಒಬ್ಬ ಶಾಸಕರು, ಯಾರ್ಯಾರು ಶಾಸಕರು ಈ ಉಡುಪಿಯ ಕ್ಷೇತ್ರಕ್ಕೆ, ಉಪೇಂದ್ರ ನಾಯಕರು, ಅಮೀನ್ ಅವರು, ನಮ್ಮ ತಾಯಿ ಮನೋರಮ ಮಧುರಾಜ್ ಅವರು, ಸಭಾಪತಿಯವರು, ಇವರದ್ದೇ ಪಕ್ಷದ VS ಆಚಾರ್ಯರು, ರಘುಪತಿ ಭಟ್ರು. ಇವತ್ತು VS ಆಚಾರ್ಯರು ನಮ್ಮ ನಡುವೆ ಇಲ್ಲ. ಯಾವುದೇ ಪಕ್ಷದಲ್ಲಿರಲಿ VS ಆಚಾರ್ಯರು ಸಾರ್ವಜನಿಕವಾಗಿ ಯಾವುದೇ ಸಂದರ್ಭದಲ್ಲೂ ಸಹ ಇಂತಹ ಮಾತುಗಳನ್ನು ಆಡಿರ್ತಕ್ಕಂಥ ಒಂದು ಇತಿಹಾಸ ಉದಾಹರಣೆ ಇಲ್ಲ. ಯಾಕೆಂದ್ರೆ ಅವರನ್ನು ಒಬ್ಬ ಸುಸಂಸ್ಕೃತವಂತ ವೈದ್ಯರು, ಡಾಕ್ಟರ್. ನಮ್ಮ ಎಜುಕೇಶನ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಬಂದಿದೆ ಅಶೋಕ್. ಆದ್ರೆ ನಿಮ್ಮ ಅವಿಭಜಿತ ಜಿಲ್ಲೆಯ ಸಮಸ್ಯೆ ನೋಡಿ, ಇಲ್ಲಿ ಆಗ VS ಆಚಾರ್ಯ ಡಾಕ್ಟರ್ ಆದವರು ಶಾಸಕರು, ಕರೆಕ್ಟ್ ಅಲ್ಲ. ಆಮೇಲೆ ಹೋರಾಟಗಾರನಾಗಿರ್ತಕ್ಕಂಥ ಬಡವರ ಪರವಾದ ಧ್ವನಿಯಾಗಿರ್ತಕ್ಕಂಥ ಸಭಾಪತಿ ಅವರು ಶಾಸಕರು. ಬರ್ತಾ 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 ರಂಗ SSLCಗಳೆಲ್ಲ ಇದು ಸಮಸ್ಯೆ. ನಮ್ಮ ಮತದಾರರು ರಂಗ SSLCಯನ್ನ ಚುನಾವಣೆಗೆ ಎಲ್ಲಿ ಗೆಲ್ಲಿಸಿದ್ರಿಂದ ಈ ರೀತಿ ಎಡವಟ್ಟಾಗ್ತದೆ. ಅದ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ. ಯಾವ್ದಾದ್ರು ಸಭೆಯಲ್ಲಿ ಮಾತನಾಡುವಾಗ ಬಾಡಿ ಲ್ಯಾಂಗ್ವೇಜ್, ನಾನು ವಿಧಾನಸಭೆಯಲ್ಲಿ ಇವರು ಅಪರೂಪಕ್ಕೆ ಎದ್ದಿರ್ತಾರೆ, ಇಂಥದ್ದೇ ಯಾವ್ದಾದ್ರು ಅಂಡೆ ಪಿಡಿಕೆ ವಿಚಾರ ಆ ಎದ್ದಿದ್ದಾಗ ನೋಡು, ಈಗ ಯಾಕೆ ಪಂದ್ಯದಲ್ಲಿ ಕೂತಾರ. ಬಾಡಿ ಲ್ಯಾಂಗ್ವೇಜ್ ಅನ್ನು ಸರಿ ಮಾಡ್ಕೊಳ್ಬೇಕು. ನೀವು ಗುಂಡಾಗರ್ತಿಯ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಲ್ಯಾಂಗ್ವೇಜ್, ನಾಲಿಗೆ ಎರಡೂ ಒಂದೇ ಆಗಿದೆ. ಒಂದೇ ಆಗಿದ್ರು ಸಹಿತ ಮೊನ್ನೆ ಬಿಜೆಪಿಯ ಸ್ನೇಹಿತರು ಹೇಳಿದ್ರು, ಅದಕ್ಕೆ ಮೇಲೆ ಮತ್ತು ನಾಲ್ಕಿಗೆ ಕನೆಕ್ಷನ್ ಇಲ್ಲ. ಅಲ್ಲ ಮರೆ, ನೀವೆಲ್ಲ ಸಭೆಯಲ್ಲಿದ್ದಾಗ ಯಾಕೆ ಹಾಗೆ ಮಾತಾಡಿದ್ರು ಅಂತಂದ್ರೆ, ಅಲ್ಲ, ಅದು ಸಭೆಯಲ್ಲಿ ಕಾರ್ಕಳದ ಸುನೀಲ್ ಕುಮಾರ್ ಮಾತಾಡಿದ್ದು ಸ್ವಲ್ಪ ಡಲ್ ಆಯ್ತು. ಈಗ ಅವ ಹೇಳಿದ್ರು, ಕಾರ್ಕಳದ ಸುನೀಲ್ ಯಾವತ್ತು ಉಗ್ರ ಭಾಷಣ ಮಾಡುವವರು ಮೊನ್ನೆ ಸ್ವಲ್ಪ ತಣ್ಣಗಾಗಿದ್ದಾರೆ. ತಣ್ಣಗಂದ್ರೆ ಉದಯ್ ಕುಮಾರ್ ಶೆಟ್ಟಿ ತಣ್ಣಗೆ ಮಾಡಿದ್ದಾರೆ, ತಣ್ಣಗಾಗಿದ್ದಾರೆ. ಹಾಗಾಗಿ ನಮ್ದು ಸ್ವಲ್ಪ ಬೆಚ್ಚ ಅವಾರ್ಡ್ ಅಂತ ಹೇಳಿ ಮಾತಾಡಿದ್ದು. ಯಶ್ಪಾಲ್ ಅವರೇ, ನಿಮ್ಮ ಮನೆಗೆ ಹೋಗಿ ನಿಮ್ಮ ಬಂಧು ಬಳಗದವರ ಹತ್ರ, ನಿಮ್ಮ ತಾಯಿಯ ಹತ್ರ, ನಿಮ್ಮ ನೆರೆಹೊರೆಯ ಅಕ್ಕ ತಂಗಿಯರ ಹತ್ರ ನಾನು ಈ ರೀತಿಯ ಶಬ್ದಗಳನ್ನು ಬಳಸಿ ಪ್ರಕಾಶ್ ರೈ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ, ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಇಂತಹ ಶಬ್ದಗಳನ್ನು ಬಳಸಿದ್ದೇನೆ. ಈ ಬಳಸಿರ್ತಕ್ಕಂಥ ಶಬ್ದ ಸರಿಯಾಗಿ ಕೇಳಿ ಆ ತಾಯಿಯಂದ್ರೆ ಹೇಳ್ತಾರೆ, ಬುಡ್ಚಿ ಮಗ ಇಂಚ ಮಾತೆ ಪಾತೆ ಬಲ್ಲಿ. ಕರೆಕ್ಟ್ ಅಲ್ಲ ನಾಗೇಶ್? ಇದು ಈ ವಿವೇಕ ಆತನಿಗೆ ಇಡಲಿಕ್ಕೆ, ಬುದ್ಧಿವಾದ ಹೇಳಲಿಕ್ಕೆ ನಾವು ಈ ಸಭೆಗೆ ಬಂದೇವೆ. ಇನ್ನೂ ಬಾರಿ ಮುಂದುವರೆದು ನಾನು ಹೇಳ್ತೇನೆ, ಅಲ್ಲ, ರಾಹುಲ್ ಗಾಂಧಿ ಅವರನ್ನ ನಶೆಯಲ್ಲಿ ಅಂತ ಹೇಳಿದ್ರಲ್ಲ, ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರಲ್ಲ, ನನ್ಗೆ ಅನಿಸ್ತದೆ ನೀವು ಮೊನ್ನೆ ಮಾತಾಡುವಾಗ ಯಾವುದೋ ಒಂದು ಲೋಕಲ್ ಮೇಡು ಒಳಗೆ ಹೋಗಿದೆ.
ಲೋಕಲ್ ಮ್ಯಾನ್ ಒಳಗೆ ಹೋಗದೆ ಈ ರೀತಿಯಾದಂತ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರಿಗೆ ಆ ಲೋಕಲ್ ಮ್ಯಾನ್ ಕೊಟ್ಟವರ ಸಮಸ್ಯೆ ಹೊರತು ಇದು ಯಶಪಾಲರ ಸಮಸ್ಯೆ ಅಲ್ಲ ಅನ್ನುವಂತ ಒಂದು ತೀರ್ಮಾನಕ್ಕೆ ಸರಿಯಾಗಿ ಇಲ್ಲಾಂದ್ರೆ ಈಗ ನೋಡಿದೆ, ನಾನು ಬ್ಯಾನರ್ ನೋಡಿದ್ದೀರಿ, ನೋಡಿದೆ. ಜೂಜು, ಕುಡ್ತ, ಮೆಲೋಡಿ, ವಿಸ್ಕಿ ಎಲ್ಲರ ಸಮ್ಮಿಳಿತವಾಗಿ ಈಗ ನಾನು ಈಗ ಐಸ್ ಕ್ಯಾಂಡಿ ಕೊಡಿಸ್ಲಿಕ್ಕೆ ನಾವು ಬಂದಿದ್ದೇವೆ.